ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ RK ಕೆಂಬಾವಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದರೆ, PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ರಿಜಿಸ್ಟರ್ ಆಗಿರುವಂಥ ರೈತರಿಗೆ ತಿಂಗಳಿಗೆ 3,000 ರೂಪಾಯಿ ಪಿಂಚಣಿ ಕೊಡುವಂಥ ಹೊಸ ಯೋಜನೆಯಾಗಿದ್ದು, ಈ ಒಂದು PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ರಿಜಿಸ್ಟರ್ ಆಗಿರುವಂಥ ರೈತರು ಇನ್ನೊಂದು PM ಕಿಸಾನ್ ಮಾನ್ಧನ್ ಯೋಜನೆ ಅಂತಂದ್ರೆ ಅಥವಾ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅಂತ ಈ ಒಂದು ಯೋಜನೆಯಲ್ಲಿ ಕೂಡ ರಿಜಿಸ್ಟರ್ ಆಗಿದ್ರೆ ತಿಂಗಳಿಗೆ 3,000 ರೂಪಾಯಿ ಪಿಂಚಣಿ ರೂಪದಲ್ಲಿ ನಿಮಗೆ ಕೊಡಲಾಗುತ್ತೆ. ಸೊ ಹಾಗಾದರೆ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅಂದರೆ ಏನು, ಈ ಒಂದು ಯೋಜನೆಗೆ ಅರ್ಹತೆಗಳು ಏನೇನು, ಮತ್ತು ಪಿಂಚಣಿಯನ್ನು ಪಡೆಯುವುದು ಹೇಗೆ, ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವುದು ಹೇಗೆ, ಅರ್ಜಿ ಸಲ್ಲಿಸಬೇಕಾದ್ರೆ ಬೇಕಾಗುವಂಥ ದಾಖಲಾತಿಗಳು ಏನೇನು, ಅದೇ ರೀತಿಯಾಗಿ ಈ ಒಂದು PM ಕಿಸಾನ್ ಮಾನ್ಧನ್ ಯೋಜನೆ ಒಂದು ತಿಂಗಳಿಗೆ 3,000 ರೂಪಾಯಿ ನೀವು ಪಡಿಬೇಕಾಗಿದ್ರೆ ಇಲ್ಲಿ ರೈತರು ತಿಂಗಳ ಒಂದಿಷ್ಟು ಹಣವನ್ನು ಕಾಂಟ್ರಿಬ್ಯೂಷನ್ ಮಾಡಬೇಕಾಗತ್ತೆ. ಸೊ ಕಾಂಟ್ರಿಬ್ಯೂಷನ್ ಎಷ್ಟೆಷ್ಟು ಮಾಡಬೇಕು ಅದು ಏಜ್ ಪ್ರಕಾರ ಬೇರೆ ಬೇರೆ ಆಗಿರುತ್ತೆ. ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾದರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ತಾವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂತಂದರೆ ಕೆಳಗಡೆ ರೆಡ್ ಕಲರ್ ಬಟನಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ, ಅದ್ರ ಮೇಲೂ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅಂತ ನೋಟಿಫಿಕೇಶನ್ನ ಆನ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಹೌದು ಫ್ರೆಂಡ್ಸ್, PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯಡಿಯಲ್ಲಿ ರಿಜಿಸ್ಟರ್ ಆಗಿ ಇದರ ಒಂದು ಉಪಯೋಗ ತೋತಿರುವಂಥ ರೈತರಿಗೆ ಇನ್ನೊಂದು ಸ್ಕೀಮ್ ಮಾಡಿದ್ದು, ಇಲ್ಲಿ ನೋಡ್ತಿರ್ಬೋದು PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಒಂದು ವೆಬ್ಸೈಟಲ್ಲಿ ಕೂಡ PMKMY ಅಥವಾ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅಂತ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಏನು PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ರಿಜಿಸ್ಟರ್ ಆಗಿರ್ತಾರೆ ಅಂಥ ರೈತರಿಗೂ ಕೂಡ ಇದು ಕೊಡ್ತಾರಂತಲೇ ಹೇಳ್ಬೋದು. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಇದು ಒಂದು ಸಣ್ಣ ಮತ್ತು ಅತಿ ಸಣ್ಣ ರೈತರ ಒಂದು ವೃದ್ಧಾಪ್ಯ ರಕ್ಷಣೆ ಮತ್ತು ಸಾಮಾಜಿಕ ಭದ್ರತೆಗಾಗಿ ಮಾಡಿರುವಂಥ ಒಂದು ಪಿಂಚಣಿ ಯೋಜನೆ ಅಂತಲೇ ಹೇಳ್ಬೋದು. ಇಲ್ಲಿ ಮಾಸಿಕವಾಗಿ ತಿಂಗಳಿಗೆ ಖಚಿತವಾಗಿ ಪಿಂಚಣಿ ಕೂಡ ಬರುತ್ತೆ, 3,000 ರೂಪಾಯಿ ಪಿಂಚಣಿ ಬರುತ್ತಂತಲೇ ಹೇಳ್ಬೋದು. ಹಾಗಾದರೆ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಗೆ ಅರ್ಹತೆಗಳು ಏನೇನಪ್ಪ ಅಂತಂದರೆ, ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ನಿಮ್ಮ ಒಂದು ಅರ್ಜಿ ಸಲ್ಲಿಸಬೇಕಾಗಿತ್ತು ಅಥವಾ ಇದರ ಒಂದು ಉಪಯೋಗ ತಗೋಬೇಕಾಗಿತ್ತಪ್ಪ ಅಂತಂದರೆ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಈ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅರ್ಹತೆ ಇರುತ್ತೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ 18ರಿಂದ 40 ವಯಸ್ಸಿನ ಒಂದು ರೈತರು ಏನಿರ್ತಾರೆ ಅಂಥವ್ರು ಮಾತ್ರ ಈ ಒಂದು ಯೋಜನೆಗೆ ಅರ್ಹ ಇರ್ತಾರೆ ಅಂತಲೇ ಹೇಳ್ಬೋದು. ಅದೇ ರೀತಿಯಾಗಿ ಏನು ಸಣ್ಣ ಮತ್ತು ಅತಿ ಸಣ್ಣ ರೈತರು ಇರ್ತಾರೆ ಅವರ ಒಂದು ಭೂ ಹಿಡುವಳಿ ಕೇವಲ 2 ಎಕರೆಕ್ಕಿಂತ ಒಳಗಿರಬೇಕಾಗ್ತದೆ. 2 ಎಕರೆಕ್ಕಿಂತ ಅಂದರೆ 5 ಎಕರೆಕ್ಕಿಂತ ಮೇಲೆ ಇದ್ದರೆ ಅವರು ದೊಡ್ಡ ರೈತರಾಗ್ತಾರೆ, ಅವರಿಗೆ ಈ ಒಂದು ಯೋಜನೆ ಅಪ್ಲಿಕೇಬಲ್ ಆಗಲ್ಲ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಒಂದು ಯೋಜನೆಗೆ ನೀವು ಇಷ್ಟಪಡ್ತಾ ಇದ್ದರೆ ಈ ಯೋಜನೆಯ ಒಂದು ಉಪಯೋಗ ತಗೋಬೇಕಾಗಿತ್ತಪ್ಪ ಅಂತಂದರೆ ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಒಂದಿಷ್ಟು ಫ್ಯೂಚರ್ಸ್ ಇದ್ದಾವೆ, ಒಂದಿಷ್ಟು ಡಾಕ್ಯುಮೆಂಟ್ಸನ್ನು ಬೇಕಾಗುತ್ತೆ, ಮತ್ತು ಇಲ್ಲಿ ನೀವು ಮಂತ್ಲಿ ಕಾಂಟ್ರಿಬ್ಯೂಷನ್ ಕೂಡ ಕೊಡಬೇಕಾಗತ್ತೆ. ಮೊದಲಿಗೆ ಡಾಕ್ಯುಮೆಂಟ್ಗಳು ಏನೇನು ಬೇಕಪ್ಪ ಅಂತಂದರೆ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ, ಮತ್ತು ಸೇವಿಂಗ್ ಬ್ಯಾಂಕ್ ಡೀಟೇಲ್ಸ್ ಬೇಕು ಅಥವಾ PM ಕಿಸಾನ್ದು ಒಂದು ಅಕೌಂಟ್ ಬೇಕಾಗತ್ತಂತಲೇ ಹೇಳ್ಬೋದು. ಸೊ ಈ ಒಂದು ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಗೆ ನೀವು ತಿಂಗಳ ಒಂದಿಷ್ಟು ಹಣವನ್ನು ನೀವು ಕಾಂಟ್ರಿಬ್ಯೂಷನ್ ಮಾಡಬೇಕಾಗತ್ತೆ. ನೀವು ಕಾಂಟ್ರಿಬ್ಯೂಷನ್ ಮಾಡಿರುವಂಥ ಹಣ ಸೇಮ್ ಈಕ್ವಲ್ ಅಮೌಂಟನ್ನು ಸೆಂಟ್ರಲ್ ಗೌರ್ಮೆಂಟ್ದ್ರು ಕೂಡ ಮಂತ್ಲಿ ಕಾಂಟ್ರಿಬ್ಯೂಷನ್ ಮಾಡಿ ಒಂದು ಅಮೌಂಟನ್ನು ಫಿಕ್ಸ್ ಮಾಡಿ ತಿಂಗಳ ಆ ಖಾತೆಗೆ ಜಮಾ ಮಾಡ್ತಾ ಹೋಗ್ತಾರೆ. ಆ ಖಾತೆಯಿಂದ ನೆಕ್ಸ್ಟ್ ನಿಮಗೆ 60 ವಯಸ್ಸಾದಮೇಲೆ ಈ ಒಂದು ಯೋಜನೆ ಮೂಲಕ ತಿಂಗಳಿಗೆ 3,000 ರೂಪಾಯಿ ಪೆನ್ಷನ್ ರೂಪದಲ್ಲಿ 60 ವಯಸ್ಸು ಆದಮೇಲೆ ಬರುತ್ತಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದು ನೆನಪಲ್ಲಿ ಇಟ್ಕೊಳ್ಳಿ, ಈ ಒಂದು ಪಿಂಚಣಿ ಯೋಜನೆಯು ನಿಮಗೆ 60 ವರ್ಷ ಮುಗಿದ ಮೇಲೆನೆ ಬರುತ್ತಂತಲೇ ಹೇಳ್ಬೋದು. ಇಲ್ಲಿ ಮಂತ್ಲಿ ಕಾಂಟ್ರಿಬ್ಯೂಷನ್ನು ಅವರ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ನೀವೇನಾದರೂ 25 ವಯಸ್ಸಿನ ರೈತರಾಗಿದ್ದರೆ ನಿಮಗೆ 60 ವಯಸ್ಸು ತನಕ ನೀವು ಕಾಂಟ್ರಿಬ್ಯೂಷನನ್ನು ಮಾಡಬೇಕಾಗುತ್ತದೆ. ಸೊ ಇಲ್ಲಿ ನಿಮಗೆ 20 ವಯಸ್ಸು ಆಗಿದ್ರೆ ಇವಾಗ ನಿಮಗೆ ತಿಂಗಳಿಗೆ 80 ರೂಪಾಯಿ ನೀವು ನಿಮ್ಮ ಅಕೌಂಟಿಂದ ಡೆಬಿಟ್ ಆಗುತ್ತೆ ಅಥವಾ ಕಟ್ ಆಗುತ್ತೆ. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರದ ಕೂಡ 80 ರೂಪಾಯಿ ಅವರು ಹಾಕಿ ನಿಮಗೆ ಟೋಟಲ್ ಆಗಿ 160 ರೂಪಾಯಿ ಒಂದು PM ಕಿಸಾನ್ ಮಾನ್ಧನ್ ಯೋಜನೆಗೆ ಜಮಾ ಮಾಡ್ತಾ
ಹೋಗ್ತಾರೆ ಅಂತಲೇ ಹೇಳ್ಬೋದು. 60 ವರ್ಷ ಆದಮೇಲೆ ನಿಮಗೆ ಪಿಂಚಣಿ ಬರುತ್ತೆ. ಒಂದು ವೇಳೆ ನಿಮ್ಮ ವಯಸ್ಸು ಈಗ 35 ಆಗಿದ್ರೆ ನೀವು ತಿಂಗಳಿಗೆ 150 ರೂಪಾಯಿ ಕಾಂಟ್ರಿಬ್ಯೂಷನ್ ಮಾಡಬೇಕು. ಕೇಂದ್ರ ಸರ್ಕಾರ ಕೂಡ 150 ರೂಪಾಯಿ ಕಾಂಟ್ರಿಬ್ಯೂಷನ್ ಮಾಡಿ ತಿಂಗಳಿಗೆ 300 ರೂಪಾಯಿ ನಿಮ್ಮ ಒಂದು PM ಕಿಸಾನ್ ಮಾನ್ಧನ್ ಯೋಜನೆಗೆ ಜಮಾ ಮಾಡ್ತಾ ಹೋಗ್ತಾರೆ ಅಂತಲೇ ಹೇಳ್ಬೋದು. ಈ ರೀತಿಯಾಗಿ ವಯಸ್ಸಿನ ಮೇಲೆ ಡಿಪೆಂಡ್ ಆಗಿ ಬೇರೆ ಬೇರೆ ಅಮೌಂಟ್ ಕಾಂಟ್ರಿಬ್ಯೂಷನ್ ಆಗುತ್ತೆ. ಯಾವ ರೀತಿಯಾಗಿ ವಯಸ್ಸು ಜಾಸ್ತಿ ಆಗುತ್ತೆ ಆ ರೀತಿಯಾಗಿ ಕಾಂಟ್ರಿಬ್ಯೂಷನ್ ಕೂಡ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಈ ರೀತಿಯಾಗಿ ಒಂದು ಪೆನ್ಷನ್ ಯೋಜನೆ ಆಗಿದ್ದು, ಇಲ್ಲಿ PM ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ರೈತರಿಗೆ ಒಂದು PM ಕಿಸಾನ್ ಮಾನ್ಧನ್ ಯೋಜನೆ ಕೂಡ ಅರ್ಹತೆ ಆಗಿರ್ತಾರೆ. ಇದರ ಉಪಯೋಗ ಕೂಡ ತಗೋಬಹುದು. ನಾಳೆ 60 ವಯಸ್ಸು ಆದಮೇಲೆ ನೀವು ತಿಂಗಳಿಗೆ 3,000 ರೂಪಾಯಿ ಪಿಂಚಣಿ ರೂಪದಲ್ಲಿ ಪಡಿಬೋದು ಫ್ರೆಂಡ್ಸ್. ಸೊ ಹಾಗಾದರೆ ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ನೀವು ಸಬ್ಮಿಟನ್ನು ಮಾಡಬೇಕಾಗತ್ತೆ. ನಿಮ್ಮ ಹತ್ತಿರದ CSC ಸೆಂಟರ್ ಹೋಗಿ ನೀವು ವಿಸಿಟ್ ಮಾಡಿ ಅಪ್ಲಿಕೇಶನ್ ಹಾಕ್ಬೋದು, ಅಥವಾ ನೀವು ಇಲ್ಲಿ ಆನ್ಲೈನಲ್ಲೇ ಹೋಗಿ ಅರ್ಜಿ ಕೂಡ ಹಾಕ್ಬೋದು. ಅರ್ಜಿ ಹಾಕೋದು ಭಾಳ ಈಸಿಯಾಗಿರುತ್ತೆ. ನೀವು ಇಲ್ಲೊಂದಿಷ್ಟು ಸ್ಟೆಪ್ಗಳಿದ್ದಾವೆ, ಅದು ಫಾಲೋ ಮಾಡಬೇಕಾಗ್ತದೆ. ಅದಕ್ಕೆ ನಿಮ್ಮ ಮೊದಲಿಗೆ ಆಧಾರ್ ಕಾರ್ಡ್ ಬೇಕು, ಮತ್ತು ಸೇವಿಂಗ್ ಒಂದು ಬ್ಯಾಂಕ್ ಅಕೌಂಟ್ ಬೇಕಾಗುತ್ತೆ, ಅದ್ರ ಜೊತೆ ಆಫೀಸ್ ಕೋಡ್ ಇರಬೇಕು. ಅದಾದಮೇಲೆ ನೀವು ಮೊದಲಿಗೆ ಒಂದು ಅಪ್ಲಿಕೇಶನನ್ನು ಇನಿಷಿಯೇಟ್ ಮಾಡಬೇಕಾಗುತ್ತೆ. ಆಧಾರ್ ನಂಬರ್ ಹಾಕಿ ಅಪ್ಲಿಕೇಶನನ್ನು ಇನಿಷಿಯೇಟ್ ಮಾಡಿ. ಸೊ ಆನ್ಲೈನ್ ಮೂಲಕ ಅರ್ಜಿ ಹಾಕಬೇಕಾಗಿದ್ರೆ ಇಲ್ಲಿ ಕೆಳಗಡೆ ಕ್ಲಿಕ್ ಹಿಯರ್ ಟು ಆನ್ಲೈನ್ ಅಪ್ಲೈ ನೌ ಅಂತ ಆಪ್ಷನ್ ಬರುತ್ತೆ. ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಬೇಕಿದ್ರೆ ಇದರ ಲಿಂಕು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಕ್ಲಿಕ್ ಮಾಡ್ಕೊಂಡು ಬನ್ನಿ. ಬಂದಾದ್ಮೇಲೆ ಈ ರೀತಿಯಾಗಿ ಡೀಟೇಲ್ಸ್ ಎಲ್ಲ ಹಾಕ್ಲಿಕ್ಕೆ ಕೇಳುತ್ತೆ. ಒಂದು ಆಧಾರ್ ಕಾರ್ಡ್ ನಂಬರ್, ಹೆಸರು ಯಾವ ಥರ ಇರುತ್ತೆ, ಡೇಟ್ ಆಫ್ ಬರ್ತು, ಜೆಂಡರು, ಮೊಬೈಲ್ ನಂಬರು, ಸ್ಟೇಟು, ಡೀಟೇಲ್ಸ್ ಎಲ್ಲ ಹಾಕಬೇಕು. ಅದೇ ರೀತಿಯಾಗಿ ಇಲ್ಲಿ ನೀವು ಯಾವ ಕ್ಯಾಸ್ಟ್ ಬರುತ್ತೆ ಕ್ಯಾಸ್ಟ್ ಕೂಡ ಹಾಕಬೇಕು. ಸ್ಮಾಲ್ ಫಾರ್ಮರ ಅಥವಾ ನಾನ್ ಸ್ಮಾಲ್ ಫಾರ್ಮರ ಅದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ಇಲ್ಲಿ ಅಕ್ನಾಲಜ್ಮೆಂಟ್ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಬೇಕು. ನೆಕ್ಸ್ಟು ಸೇವಿಂಗ್ ಬ್ಯಾಂಕ್ ಅಕೌಂಟ್ ಬರುತ್ತೆ, ನಿಮ್ಮದು ಕಾಂಟ್ರಿಬ್ಯೂಷನ್ ಎಷ್ಟು ಅಂತ ತೋರಿಸುತ್ತೆ, ಅದೆಲ್ಲವೂ ಕೂಡ ನೀವು ನೋಡ್ಕೋಬೇಕು. ನೋಡ್ಕೊಂಡಾದ್ಮೇಲೆ ನೀವು ಕ್ಲಿಕ್ ಮಾಡಿ ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ಬೋದು ಫ್ರೆಂಡ್ಸ್. ಸೊ ಈ ರೀತಿಯಾಗಿ ಆಟೋಮೆಟಿಕ್ಕಾಗಿ ನಿಮ್ಮ ಅಕೌಂಟಿಂದ ತಿಂಗಳ ಹಣ ಕಟ್ ಆಗ್ತಾ ಹೋಗ್ತದೆ. ನಿಮ್ಮ 60 ವರ್ಷ ತನಕ ಕಟ್ಟಾಗಿ 60 ವರ್ಷ ಆದಮೇಲೆ ನಿಮಗೆ ತಿಂಗಳಿಗೆ ಮಾಸಿಕ ಪಿಂಚಣಿ ರೂಪದಲ್ಲಿ 3,000 ರೂಪಾಯಿ ಬರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸೊ ಈ ರೀತಿಯಾಗಿ ಒಂದು ರೈತರಿಗೆ ಮಾಡಿರುವಂಥ ಈ ಪಿಂಚಣಿ ಯೋಜನೆ ಆಗಿತ್ತು. ಅದರ ಬಗ್ಗೆ ಮಾಹಿತಿ ತಿಳಿಸೋಣ, ಸದುಪಯೋಗ ಪಡ್ಕೊಳ್ಳಿ ಅಂತ ವಿಡಿಯೋ ಮಾಡಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.